ರಾಯಚೂರಿನಲ್ಲಿ ಕಮಿಷನ್ ದಂಧೆಯೊಂದು ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಅದು ಕೂಡ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಂತಹ ಮೊಟ್ಟೆಯಲ್ಲೂ ಕಮಿಷನ್ ವಿಚಾರ ಇದೆ. ಅಂಗನವಾಡಿ ಮಕ್ಕಳಿಗೆ ನೀಡುವ ಮೊಟ್ಟೆಯಲ್ಲಿ ಕಮಿಷನ್ ದಂಧೆ. ಮಾಜಿ ಸಚಿವರ ಸಹೋದರಿಯಿಂದ ಮೊಟ್ಟೆ ಕಮಿಷನ್ ವಸೂಲಿ ಆರೋಪ. ಅಂಗನವಾಡಿ ಕಾರ್ಯಕರ್ತೆಯರಿಂದ ಮೇಲ್ವಿಚಾರಕಿಗೆ ಮೊಟ್ಟೆ ಪರ್ಸೆಂಟೇಜ್. ದೇವದುರ್ಗದ ಮಸರಕಲ್ ಮೇಲ್ವಿಚಾರಕಿ ಕಮಲಾಕ್ಷಿಯಿಂದ ವಸೂಲಿ ಆಗ್ತಾ ಇದೆ ಅನ್ನುವಂತಹ ಆರೋಪ. ಮೇಲ್ವಿಚಾರಕಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೋಟಿಸ್ ಕೊಟ್ಟಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ಇನ್ವೆಸ್ಟಿಗೇಷನ್ಗೂ ಕೂಡ ಶಿಫಾರಸು ಮಾಡಲಾಗಿದೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿಯಾಗಿದ್ದಾರೆ ಕಮಲಾಕ್ಷಿ. ಹಣ ವರ್ಗಾವಣೆಯ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂಥೇಳಿ ಇಲಾಖೆ ಸೂಚಿಸಿರುವಂಥದ್ದು. ನಾನು ಏನ್ ಮಾಡಕ್ ಮಾಡ್ತೀನಿ ತಗೊಂಡು ವಾಪಸ್ ನಾ ರೊಕ್ಕ ಒಯ್ಯದಲ್ರಿ ನೀವು ಹೇಳಕತ್ತೀರಿ ನಾವು ಓದ್ತಾರೆ ಎಲ್ಲಿ ತರ್ಸತ್ತೀವಿ ಮತ್ತೆ ನಾವು ಬಂದು ಹಾಕಿ ಓದ್ತಾರೆ ಅದು ತೋರಿಸಿರೋ ಇಲ್ಲ ಅಲ್ರಿ ಮೇಡಮ್ ನಾವು ಜಗಳ ಮಾಡ್ತೀಯಾ ನಾವು ಜಗಳ ಮಾಡಕತ್ತೀವಿ ಈಗ ನಾವು ತಂದು ಹಾಕಿ ಅಂದ್ರೆ ಇಲ್ಲ ಅನ್ನಕತ್ತೀರಿ ಅದು ಓದ್ತಾರೆ ಹಚ್ಚಲ್ಲ ಅನ್ನಕತ್ತೀರಿ ಮತ್ತೆ ಈಗ ನೀವು ರೊಕ್ಕ ತಗೊಂಡ್ರಿ ಓದ್ತಾರೆ ಎಲ್ಲಿಂದ ಹಚ್ಚಲ್ಲ ಎಲ್ಲ ತಂದ್ರು ಒಂದು ರಾಣಿ ಬರ್ಲಿಲ್ಲಲ್ಲ ರಾಣಿ ಯಾರು ತಿನ್ನಕತ್ತೀವ್ರಿ ಮೇಡಮ್ ಮೊಟ್ಟೆ ತಂದು ಹಾಕ್ರಿ ನೀವೇ ಮೊಟ್ಟೆ ತಂದು ಹಾಕ್ಬಿಡ್ತೀವಿ ಮತ್ತೆ ಹಿಂಗೆ ಮಾಡ್ತೀರಲ್ರಿ ಮೇಡಮ್ ಅಂಗನವಾಡಿ ಮಕ್ಕಳಿಗೆ ಕೊಡೋ ಮೊಟ್ಟೆಯಲ್ಲಿ ಕಮಿಷನ್ ತೆಗೆದುಕೊಳ್ತಿದ್ದಾರೆ, ಇದನ್ನೇ ದಂಧೆ ಮಾಡಿಕೊಂಡಿದ್ದಾರೆ ಅನ್ನೋದು ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಲಾಕ್ಷಿ ಅನ್ನೋರನ್ನು ತರಾಟೆಗೆ ತೆಗೆದುಕೊಂಡಂತಹ ಪ್ರಸಂಗ ಕೂಡ ನಡೆದಿದೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡುತ್ತೆ, ಮೊಟ್ಟೆ ಖರೀದಿ ಮಾಡೋದಕ್ಕೆ ನೇರವಾಗಿ ಅಕೌಂಟ್ಗೇನೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ. ಹಾಗಾಗಿ ಗೊಂದಲಗಳು ಸೃಷ್ಟಿಯಾಗಿದೆ ಅನ್ನುವಂಥ ಮಾತುಗಳು ಕೂಡ.